ಎಲ್ರಿಗೂ ಒಂದ್ ದೊಡ್ಡ ಸಮಸ್ಯೆ ಏನು ಹೇಳಿ, ನಮ್ ಮುಖ ಯಾವಾಗ್ಲೂ ಗ್ಲೋ ಇರ್ಬೇಕು, ಮುಖದಲ್ಲಿ ಏನೂ ಕಲೆ ಇರಬಾರ್ದು, ಯಾವಾಗ್ಲೂ ಫಳಫಳ ಅಂತ ಇರ್ಬೇಕಲ್ವಾ. ಅದಕ್ಕೆ ನಾವ್ ಏನ್ ಮಾಡ್ಕಣ್ಕಂತ ಹೇಳಿದ್ರೆ, ಒಂದಿಷ್ಟು ಗುಲಾಬಿ ಹೂವ, ಹಂಗೆ ನಮ್ಗೆ ದಾಸವಾಳದ ಹೂ ಸಿಗತ್ತಲ್ವಾ, ಅದನ್ನ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡು ನಿಮ್ಗೆ ಒಳ್ಳೆ ಫೇಸ್ ಪ್ಯಾಕ್ ಸಿಗತ್ತೆ ಇದರಿಂದ. ಇದು ಒಂದ್ ವೇಳೆ ಆಗಿಲ್ಲ ಅಂತ ಹೇಳಿದ್ರೆ, ನೀವು ಯಾವ್ದಾದ್ರು ಒಂದ್ ಒಳ್ಳೆ ಹರ್ಬಲ್ ಪ್ರಾಡಕ್ಟ್ ಯಾವ್ದಾದ್ರು ಸಿಗತ್ತೆ ಅಲ್ವಾ, ರೋಸ್ ಪೆಟಲ್ ಪೌಡರ್ ಅಂತ ಸಿಗತ್ತೆ, ಇಲ್ಲ ಹೈಬಿಸ್ಕಸ್ ಪೌಡರ್, ಎರಡೂ ಸಿಗತ್ತೆ. ಆ ತರದನ್ನ ತಂದು ಕೂಡ ನೀವು ಯೂಸ್ ಮಾಡ್ಕೊಳ್ಲಕ್ಕ ಈ ತರ ಕ್ರೀಮ್ ನ ರೆಡಿ ಮಾಡ್ಕೊಳ್ಲಕ್ಕ. ಈ ರೀತಿ ಕ್ರೀಮ್ ನ ರೆಡಿ ಮಾಡ್ಕೊಳ್ಳೋದ್ರಿಂದ ಏನಾಗತ್ತೆ, ನಿಮ್ ಮುಖ ಡಲ್ ಇದ್ರೆ ಗ್ಲೋ ಕೊಡತ್ತೆ. ಒಂದ್ ವೇಳೆ ನಿಮ್ ಮುಖದಲ್ಲಿ ಆಯಿಲಿ ಬರ್ತಾ ಇದ್ರೆ ಆಯಿಲ್ ಅನ್ನ ಕಂಟ್ರೋಲ್ ಮಾಡತ್ತೆ. ಮತ್ತೆ ನಿಮ್ಗೆ ಕಾಂಬಿನೇಷನ್ ಸ್ಕಿನ್ ಇದ್ರೆ ತುಂಬಾ ಸ್ಮೂತ್ ಆಗಿ ನಿಮ್ ಸ್ಕಿನ್ ಗೆ ನ್ಯಾಚುರಲ್ ಲುಕ್ ಕೂಡ ಕೊಡುತ್ತೆ. ಟೋಟಲಿ ಪಿಗ್ಮೆಂಟೇಶನ್ಗೂ ಕೂಡ ಅಷ್ಟೇ, ನಿಮ್ಗೆ ಏನಾದ್ರೂ ಇಲ್ಲಿ ಕಪ್ಪು ಕಲೆ ಇರುತ್ತೆ, ಇಲ್ಲ ಪಿಗ್ಮೆಂಟೇಶನ್ ಇರುತ್ತೆ, ಕಂಪ್ಲೀಟ್ ಆಗಿ ನಿಮ್ಗೆ ಲೈಟ್ ಮಾಡ್ತಾ ಹೋಗುತ್ತೆ. ಪ್ರತಿ ಒಂದಕ್ಕೂ ಯೂಸ್ ಆಗುವಂತದ್ದು ಈ ಕ್ರೀಮ್ ಅಂತ ಹೇಳ್ತೀನಿ. ತುಂಬಾ ಬೆನಿಫಿಟ್ಸ್ ಇದೆ, ಖಂಡಿತ ಮಿಸ್ ಮಾಡ್ಕೋಬೇಡಿ, ಒಮ್ಮೆ ಯೂಸ್ ಮಾಡ್ಕೊಳ್ಳಿ. ನಾನ್ ನಿಮ್ಗೆ ಮಾಡ್ತಾ ಇದನ್ನ ಹೇಗ್ ಮಾಡೋದು, ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಹಾಗೆ ಇದ್ರದ ಯೂಸಸ್ ಏನು ಅಂತ ನಿಮ್ ಕಂಪ್ಲೀಟ್ ಡೀಟೇಲ್ಸ್ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ, ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪ. ಮೊದಲ ಬಾರಿ ನನ್ನ ಚಾನೆಲ್ ಏನಾದ್ರು ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ವಿಡಿಯೋ ಹೇಗ್ ಮಾಡೋದಂತ ತೋರಿಸ್ತೀನಿ, ಬನ್ನಿ ನೋಡ್ಕೊಂಡ್ ಬರೋಣ. ನಾನು ಆಲ್ರೆಡಿ ತೋರಿಸಿದ್ನಲ್ಲ, ಆ ಕ್ರೀಮ್ ನ ಇವಾಗ ಹೆಂಗ್ ರೆಡಿ ಮಾಡ್ಕೊಂಬುದು ಅಂತೇಳಿ ತೋರಿಸ್ದೆ. ನಿಮ್ಗೆ ದಾಸವಾಳದ ಹೂ ಪೌಡರ್ ಸಿಗತ್ತೆ. ಒಂದ್ ವೇಳೆ ಪೌಡರ್ ಸಿಕ್ಕೋದಿಲ್ಲ, ನಿಮ್ ಮನೇಲಿ ಬೇಕಾದಷ್ಟು ದಾಸವಾಳದ ಹೂ ಇತ್ತಂದ್ರೆ ಅದನ್ನ ಒಣಗಿಸಿ ಪೌಡರ್ ಕೂಡ ಮಾಡಿ ಇಟ್ಕೊಂಡ್ಲಕ್ಕ. ಒಂದ್ ವೇಳೆ ಆತಿಲ್ಲ ಅಂದ್ರೆ ನೀವು ಆನ್ಲೈನ್ ಅಲ್ಲಿ ನಿಮ್ಗೆ ಹೈಬಿಸ್ಕಸ್ ಫ್ಲವರ್ ಪೌಡರ್ ಅಂತ ಸಿಗತ್ತೆ, ಅದನ್ನ ಆನ್ಲೈನ್ ಅಲ್ಲೂ ಕೂಡ ನೀವು ತರಿಸ್ಕೋಬಹುದು. ಯಾವ್ದಾದ್ರು ಒಂದ್ ಒಳ್ಳೆ ನ್ಯಾಚುರಲ್ ಬ್ರ್ಯಾಂಡ್ ಇದು ತರಿಸ್ಕೊಳ್ಳಿ. ನಾನಿಲ್ಲಿ ಆನ್ಲೈನ್ ನಿಂದ ತರಿಸ್ಕೊಂಡಿರೋದು ಇದು ಹೈಬಿಸ್ಕಸ್ ಫ್ಲವರ್ ಪೌಡರ್ ಅಂತ ಹೇಳಿ. 1 ಟೀ ಸ್ಪೂನ್ ಆಗುವಷ್ಟು ಆ ಪೌಡರ್ ಅನ್ನ ತಗೊಂಡು ಒಂದ್ ಬೌಲಿಗೆ ಹಾಕಿ, ಅಲ್ಲಿ ಸ್ವಲ್ಪ ಉಂಡೆ ಇರುತ್ತೆ, ಆ ಉಂಡೆ ಎಲ್ಲ ತೆಗಿಬೇಕು ನೀವು. ನಿಮ್ಗೆ ಆ ಪ್ಯಾಕೆಟ್ ಅಲ್ಲೇ ಬ್ಯಾಕ್ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ ನಿಮ್ಗೆ ಏನೆಲ್ಲ ಯೂಸ್ ಆಗತ್ತೆ ಅಂತ ಹೇಳಿ. ಅದಾದ್ಮೇಲೆ ರೋಸ್ ಫ್ಲವರ್ ಇರುತ್ತಲ್ವಾ, ಇವಾಗ ಯಾವ್ದು ಹೇಳ್ತೀವಿ, ಗುಲಾಬಿ ಹೂವಿನ ದಳ ಅಂತ ಹೇಳ್ತೀವಲ್ಲ, ಅದನ್ನ ನೀವು ಮನೇಲಿದ್ರೆ ಸೇಮ್ ಅದೇ ತರ ಒಣಗಿಸಿ ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಇದೇ ತರ ನಿಮ್ ಪೌಡರ್ನ ರೋಸ್ ಪೆಟಲ್ ಪೌಡರ್ ಅಂತ ಹೇಳಿ ನಿಮ್ಗೆ ಸರ್ಚ್ ಮಾಡಿದ್ರೆ ಆನ್ಲೈನ್ ಅಲ್ಲಿ ಸಿಗತ್ತೆ. ನೀವು ಒಳ್ಳೆ ಬ್ರ್ಯಾಂಡ್ ನೋಡಿ ತಗೊಂಡು ಅದನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ದಾಸವಾಳದ ಹೂವಿನ ಪೌಡರ್ 1 ಚಮಚ, ಹಾಗೆ ಗುಲಾಬಿ ಹೂವಿನ ದಳದ ಪೌಡರ್ 1 ಚಮಚ, ಒಟ್ಟಿಗೆ ಟೋಟಲ್ 2 ಚಮಚ ಪೌಡರ್ ಅನ್ನ ತಗೊಂಡು ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಅದು ಸ್ವಲ್ಪ ಉಂಡೆ ಇತ್ತು, ಅದನ್ನೆಲ್ಲ ಚಂದ ಮಾಡಿ ನೀವು ಪೌಡರ್ ತರ ಇದ್ ಮಾಡ್ಕೊಂಡು ಸಪ್ರೇಟ್ ಮಾಡ್ಕೊಂಡ್ಕ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ರೋಸ್ ವಾಟರ್ ಒಂಥರ ನ್ಯಾಚುರಲ್ ಟೋನರ್ ಕೂಡ ಆಗಿ ಇರತ್ತೆ. ಮತ್ತೆ ನಿಮ್ಗೆ ಈ ಪೌಡರ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ, ನಿಮ್ಗೆ ಈ ದಾಸವಾಳದ ಹೂ ಇದೆಯಲ್ಲ, ಇದು ಪಿಗ್ಮೆಂಟೇಶನ್ ಹೋಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡತ್ತೆ. ಜೊತೆಗೆ ನಮ್ಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಇದ್ರೆ ಕ್ರಮೇಣ ಕಡಿಮೆ ಆಗಿ ನಮ್ಗೊಂಥರ ಬ್ರೈಟ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ರೋಸ್ ಪೆಟಲು ಕೂಡ ಅಷ್ಟೇ, ಸ್ಕಿನ್ ಬ್ರೈಟ್ನಿಂಗು, ಮತ್ತೆ ನಮ್ಗೆ ಮುಖದಲ್ಲಿ ಡಲ್ನೆಸ್ ಇದ್ರೆ ಅದೆಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ನಮ್ ಮುಖ ಬೇಗ ವಯಸ್ಸಾಗ್ತಾ ಇದ್ದ ಹಾಗೆ ಸುಕ್ಕಾಗತ್ತಲ್ಲ, ಅದೆಲ್ಲ ಆಗದೆ ಇರುವ ಹಾಗೆ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರುತ್ತೆ. ನೀವು ರೋಸ್ ವಾಟರ್ ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ವಿಟಮಿನ್ ಇ ಕ್ಯಾಪ್ಸೂಲ್ ನಾನು 2 ತಗೊಂಡೆ, ಅದನ್ನ ಒಂದು ಸ್ವಲ್ಪ ತುದಿಯನ್ನ ಒಡ್ಬಿಟ್ರೆ ನಿಮ್ಗೆ ಅದು ಆಯಿಲ್ ತರ ಬೀಳುತ್ತೆ. ಅದ್ರ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ವಿಟಮಿನ್ ಇಯು ಅಷ್ಟೇ, ನಿಮ್ ಮುಖಕ್ಕೆ ಒಂಥರ ಮಾಯಿಶ್ಚರ್ ಆಗತ್ತೆ, ಮತ್ತೆ ಮುಖ ಡ್ಯಾಮೇಜ್ ಆಗದೆ ಇರೋ ಹಾಗೆ ಕಂಟ್ರೋಲ್ ಮಾಡತ್ತೆ. ಎಲ್ಲಾ ರೀತಿಯಲ್ಲೂ ನಿಮ್ಗೆ ವಿಟಮಿನ್ ಇ ಆಯಿಲ್ ಅಲ್ಲಿ ಬೆನಿಫಿಟ್ಸ್ ಕೊಡುತ್ತೆ. ಜೊತೆಗೆ ನೀವು ಸ್ವಲ್ಪ ಅಲೋವೆರಾ ಜೆಲ್, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಅನ್ನ ಹಾಕೊಂಡು ಚೆನ್ನಾಗಿ ಅದನ್ನ ಬೀಟ್ ಮಾಡ್ಕೊಳ್ಳಿ. ಅಲೋವೆರಾ ಜೆಲ್ ಎಲ್ರಿಗೂ ಗೊತ್ತಿರತ್ತೆ ಅಲ್ವಾ ಏನ್ ಮಾಡತ್ತೆ ಅಂತ ಹೇಳಿ. ಅದು ಸ್ಮೂತ್ ಆಗಿರೋದಕ್ಕೆ, ಮತ್ತೆ ನಮ್ಮ ಸ್ಕಿನ್ ಯಾವುದೇ ತರ ಡ್ಯಾಮೇಜ್ ಆಗದೆ ಇರೋ ಹಾಗೆ ಕಂಟ್ರೋಲ್ ಮಾಡುತ್ತೆ. ಮತ್ತೆ ನಮ್ಮ ಸ್ಕಿನ್ ಯಾವಾಗ್ಲೂ ಮಾಯಿಶ್ಚರ್ ಆಗಿರೋದಕ್ಕೆ ನಮ್ಗೆ ಅಲೋವೆರಾ ಜೆಲ್ ಬೇಕೇ ಬೇಕು. ನಮ್ಗೆ ಈ ಕ್ರೀಮ್ ಸ್ಟ್ರಕ್ಚರ್ ಬರ್ಬೇಕಂತ ಹೇಳಿದ್ರೆ ನಮ್ಗೆ ಅಲೋವೆರಾ ಜೆಲ್ ಬೇಕೇ ಬೇಕು. ಈ ರೀತಿಯಾಗಿ ಅಲೋವೆರಾ ಜೆಲ್ ಅನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಈ ಕ್ರೀಮ್ ಬೇಸ್ ರೆಡಿ ಆಗತ್ತೆ. ತುಂಬಾ ನಿಜವಾಗ್ಲೂ ನಿಮ್ಗೆ ಇದು ಏನ್ ಮಾಡತ್ತೆ, ಎಷ್ಟೇ ಡ್ರೈ ಇರ್ಲಿ, ಇಲ್ಲ ನಿಮ್ಗೆ ಆಯಿಲಿ ಇರ್ಲಿ, ಏನೇ ಇರ್ಲಿ, ಇಲ್ಲ ಡ್ರೈ ಇದ್ರೆ ನಿಮ್ಗೆ ಹೈಡ್ರೇಟ್ ಮಾಡುತ್ತೆ, ಆಯಿಲಿ ಇದ್ರೆ ಕಂಟ್ರೋಲ್ ಮಾಡುತ್ತೆ, ಪಿಗ್ಮೆಂಟೇಶನ್ ಇದ್ರೆ ಅದನ್ನ ಕ್ರಮೇಣ ಕಡಿಮೆ ಮಾಡುತ್ತೆ. ತುಂಬಾ ಯೂಸ್ ಇದೆ ಅಂತ ಹೇಳ್ಬೋದು. ಖಂಡಿತ ನೀವು ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ 15 ದಿನ ಇಟ್ಕೊಂಡು
ಯೂಸ್ ಮಾಡ್ಕೋಬಹುದು, ಡೈಲಿ ಕೂಡ ಯೂಸ್ ಮಾಡ್ಬೋದು, ನೈಟ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಡೇ ಟೈಮ್ ಅಲ್ಲಾದ್ರೂ ಯೂಸ್ ಮಾಡ್ಕೋಬಹುದು. ಹೇಗ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಬಟ್ ಫಸ್ಟ್ ಏನೇ ಮಾಡ್ಬೇಕಾದ್ರೂ ಫ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಸೂಟ್ ಆದ್ರೆ ಖಂಡಿತ ನೀವು ಲಾಂಗ್ ಟರ್ಮ್ ಕೂಡ ಇಟ್ಕೋಬಹುದು, ಇಡೀ ದಿನ ಮುಖದಲ್ಲಿ ಇಟ್ಕೋಬಹುದು. ಅಷ್ಟು ಚೆನ್ನಾಗಿ ನಿಮ್ಗೆ ಗ್ಲೋ ಕೊಡುತ್ತೆ, ನಿಮ್ಮ ಮುಖ ಕಂಪ್ಲೀಟ್ ಆಗಿ ಚೇಂಜಸ್ ಆಗತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದ ಜೊತೆಗೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್. ಧನ್ಯವಾದಗಳು ಈ ವಿಡಿಯೋ ನೋಡಿದಕ್ಕಾಗಿ.